ಚಾಟ್ ಮಾಡ್ತಿರೋ ವ್ಯಕ್ತಿಗಳ ರಿಯಲ್ ನೇಮ್ ಅಲ್ಲಿ ತೋರಿಸ್ತಿರ್ಲಿಲ್ಲ. ಅವ್ರಿಗೆ ಇಷ್ಟವಾದ ಆನಿಮಲ್ಸ್ ನೇಮ್, ಇಲ್ಲ ಫ್ಲವರ್ಸ್ ನೇಮ್, ಇಲ್ಲ ಮೂವಿ ನೇಮ್ಗಳಿಂದ ಅವರನ್ನ ಕರ್ಕೊಳ್ತಿದ್ರು. ಫೈನಲಿ ಒಬ್ಬ ಹೇಳ್ದ, ಹಾಗಾದ್ರೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ನ ಹೇಗ್ ಪ್ರಮೋಟ್ ಮಾಡ್ತೀರಾ ಅಂತ ಕೇಳ್ದ. ಆಗ ಆಯ್ರಾ ತನ್ ಟೈಮ್ ಬಂತು ಅಂತ ಸ್ಮೈಲ್ ಮಾಡ್ತಾ ಕೈ ಬೆರಳನ್ನ ಓಡಿಸಿದ್ಲು. ಆಯ್ರಾ ಇಂಪೀರಿಯರ್ ಲೀಗ್ ನ ಟೀಮ್ ಜೊತೆ ಮೀಟಿಂಗ್ ಮಾಡ್ತಿದ್ಲು. ಆ ಟೀಮ್ ನ ಲೀಡರ್ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಫ್ಯೂಚರ್ ಅಲ್ಲಿ ಹೇಗೆ ಅಭಿವೃದ್ಧಿ ಪಡಿಸಬೇಕು ಅಂತ ಇನ್ಸ್ಟ್ರಕ್ಷನ್ಸ್ ಕೊಡ್ತಿದ್ದ. ಇಡೀ ವಿಶ್ವದಲ್ಲಿರೋ ಎಲ್ಲಾ ದೇಶವನ್ನ ಗಮನ ಇಟ್ಕೊಂಡು ಅವ್ರು ಮಾತಾಡ್ತಿದ್ರು. ಆ ಟೀಮ್ ಲೀಡರ್ ಬ್ಲಾಕ್ ಹೌಸ್ ಕಿಂಗ್ ಇಂದ ಮೆಸೇಜ್ ಬಂತು. ಇನ್ನು ಫ್ಯೂಚರ್ ಅಲ್ಲಿ 10 years ವರ್ಗೂ ರಿಯಲ್ ಎಸ್ಟೇಟ್ ಬಿಸ್ನೆಸ್ ರೈಸ್ ಆಗತ್ತೆ. ಎಕನಾಮಿಕಲಿ ರಿಯಲ್ ಎಸ್ಟೇಟ್ ವ್ಯಾಲ್ಯೂ ರೈಸ್ ಆಗೋದನ್ನ ಯಾರೂ ತಡೆಯೋ ಪ್ರಯತ್ನ ಮಾಡಬೇಡಿ. ಜೊತೆಗೆ ಲಾಸ್ ಆಗೋದನ್ನ ತಡಿಬೇಡಿ. ಅದು ಸ್ಟೇಬಲ್ ಆಗಿರೋ ಹಾಗೆ ನೋಡ್ಕೊಳ್ಳಿ. ಇಂಪೀರಿಯರ್ ಲೀಗಲ್ಲಿ ಕಿಂಗ್ ಅದೇನೋ ಮಾತ್ರ ಆರ್ಡರ್ ಮಾಡೋಕ್ ಸಾಧ್ಯ ಇತ್ತು. ಆ ಟೀಮ್ನ ಕಿಂಗ್ ಯಾರು ಅನ್ನೋದು ಕೂಡ ತುಂಬಾ ಸೀಕ್ರೆಟ್ ಆಗಿತ್ತು. ಆ ವ್ಯಕ್ತಿ ಇಂಡಿಯಾದವರು ಅನ್ನೋದ್ ಬಿಟ್ರೆ ಬೇರೆ ಯಾವ ಡೀಟೇಲ್ಸ್ ಇರ್ಲಿಲ್ಲ. ಆಯ್ರಾಗೂ ಆ ಕಿಂಗ್ ಬಗ್ಗೆ ತುಂಬಾ ಕುತೂಹಲ ಇತ್ತು. ಅವಳ ಸ್ಟೇಟ್ ಅಲ್ಲಿರೋ ಚಿಕ್ಕಮ್ಮ ಕೂಡ ಸಿದ್ಧಾರ್ಥ್ ಭರದ್ವಾಜ್ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ಲು. ಅವಳು ಸುಕನ್ಯಾ ಆಂಟಿ ಕೂಡ ಬ್ಲಾಕ್ ಕಾರ್ಡ್ ಇರೋ ಒಬ್ಬನೇ ಒಬ್ಬ ವ್ಯಕ್ತಿ ಅಂದ್ರೆ ಸಿದ್ಧಾರ್ಥ್ ಭರದ್ವಾಜ್ ಅಂತ ಹೇಳಿದ್ರು. ಈ ಬ್ಲಾಕ್ ಕಾರ್ಡ್ ಅನ್ನೋದು ಕೂಡ ಈ ಇಂಪೀರಿಯರ್ ಲೀಗ್ ಎಂಬ ಟೀಮ್ ಮೆಂಬರ್ಸ್ಗೆ ಮಾತ್ರ ಸಿಗುವಂತ ಚಾನ್ಸ್ ಆಗಿತ್ತು. ಹಾಗಾಗಿ ಆಯ್ರಾಗೆ ಸಿದ್ಧಾರ್ಥ್ ಮೇಲೆ ಡೌಟ್ ಇತ್ತು. ಇತ್ತ ಭರದ್ವಾಜ್ ಫ್ಯಾಮಿಲಿ. ಸಿದ್ಧಾರ್ಥ್ ಚೇರ್ಗೆ ವರ್ಗಿ ಕೂತಿದ್ದ. ಅವನ ಕಣ್ಗಳು ಸಣ್ಣದಾಗಿದ್ವು. ಆಕ್ಚುಲಿ ಇವತ್ ಮಾರ್ನಿಂಗ್ ಅವನು ಪ್ರಸಾದ್ ಜೊತೆ ಮೀಟಿಂಗ್ ನಡೆಸಿದ್ದ. ಆ ಮೀಟಿಂಗ್ ಅಲ್ಲಿ ಪ್ರಸಾದ್ ಅಪಾರ್ಟ್ಮೆಂಟ್ ಪ್ರಾಜೆಕ್ಟ್ ನ ರಿಜೆಕ್ಟ್ ಮಾಡಿದ್ದ. ಅದಕ್ಕೆ ಅವನ್ ಮೂಡ್ ಸ್ವಿಂಗ್ ಕಾರಣ ಅಂತ ಎಲ್ರೂ ಅಂದ್ಕೊಂಡಿದ್ರು. ಬಟ್ ಅದ್ರ ರೀಸನ್ ಬೇರೆನೇ ಇತ್ತು. ಮುಂದಿನ ದಿನಗಳಲ್ಲಿ ರಿಯಲ್ ಎಸ್ಟೇಟ್ ಪ್ರೈಸಸ್ ಸ್ಟೇಬಲ್ ಇರುತ್ತೆ ಅಂತ ಅವನಿಗೆ ಗೊತ್ತು. ಆದ್ರೆ ಇನ್ನೊಂದು ವರ್ಷದ ನಂತರ ರಿಯಲ್ ಎಸ್ಟೇಟ್ ಏನು ಪ್ರಾಫಿಟ್ ಕೊಡೋಕ್ ಸಾಧ್ಯ ಇಲ್ಲ ಅಂತ ಅವನ್ ಆಲ್ರೆಡಿ ಗೆಸ್ ಮಾಡಿದ್ದ. ಈಗ ಅವನ್ ಇನ್ವೆಸ್ಟ್ ಮಾಡಿದ್ರೆ ಆ ಅಮೌಂಟ್ ಅಂಥ ಲಾಭದೊಂದಿಗೆ ರಿಟರ್ನ್ ಆಗತ್ತೆ ಅಂತ ಅವನ್ ಅಂದ್ಕೊಳ್ಳಿಲ್ಲ. ಎಲ್ಲಾ ತಿಳಿದೂನು ಹೇಗ್ ರಿಯಲ್ ಎಸ್ಟೇಟ್ಗೆ ಇನ್ವೆಸ್ಟ್ ಮಾಡ್ಲಿ ಅಂತ ಆ ಡಿಸಿಷನ್ ತಗೊಂಡಿದ್ದ. ಅವನ ಮಗ ರೋಹನ್ ಏನ್ ಮಾಡ್ತಿದ್ದಾನೆ ಅಂತ ನೋಡೋಕೆ ಮತ್ತೆ ನಿಧಾನಕ್ಕೆ ಅವನ್ ಬೆಡ್ರೂಮ್ಗೆ ಹೋದ. ಬಟ್ ಸರ್ಪ್ರೈಸಿಂಗ್ಲಿ ಅವನು ಹೋಮ್ವರ್ಕ್ ಮಾಡ್ತಿದ್ದ. ಸಿದ್ಧಾರ್ಥ್ ಮುಖದಲ್ಲಿ ನಗು ಇತ್ತು. ಅವನು ರೋಹನ್ ಪಕ್ಕ ಕೂತು ಅವನಿಗೆ ಹೋಮ್ವರ್ಕ್ ಅಲ್ಲಿ ಹೆಲ್ಪ್ ಮಾಡ್ದ. ಮಾರನೇ ದಿನ ಸಿಹಿ ಸ್ಕೂಲ್ಗೆ ಹೋಗೋಕ್ ಮೊದ್ಲು ಅನುರಾಧ ಹತ್ರ ಬಂದು ರಿಕ್ವೆಸ್ಟ್ ಮಾಡ್ಕೊಂಡ್ಲು. ಆಂಟಿ, ನಾನು ವಿಷ್ಣು ಅಚ್ಚನ್ ನೋಡ್ಬೇಕು. ಸೊ ರಾಕ್ ಅಂಡ್ ಫಿಟ್ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಹೋಗ್ತೀನಿ. ನನ್ ಒಂದ್ಸಲ ಕರ್ಕೊಂಡು ಹೋಗ್ತೀರಾ ಪ್ಲೀಸ್ ಅಂತ ಕೇಳಿದ್ಲು. ಆಯ್ರನ ಏಳ್ಸಿ ಪರ್ಮಿಷನ್ ಕೇಳೋಣ ಅಂದ್ಕೊಂಡು ಅನುರಾಧ ಅವಳನ್ನ ಡಿಸ್ಟರ್ಬ್ ಮಾಡೋಕ್ ಇಷ್ಟ ಇಲ್ದೆ ಸಿಹಿನ ಮಾರ್ಷಲ್ ಆರ್ಟ್ಸ್ ಸ್ಕೂಲ್ಗೆ ಕರ್ಕೊಂಡು ಹೋಗೋಕ್ ಒಪ್ಕೊಂಡ್ಲು. ಅವರಿಬ್ರು ಮಾರ್ಷಲ್ ಆರ್ಟ್ಸ್ ಸ್ಕೂಲಿಗೆ ಹೋದ್ರು. ಅಲ್ಲಿ ರೋಹನ್ ತುಂಬಾ ಸೀರಿಯಸ್ ಆಗಿ ಮಾರ್ಷಲ್ ಆರ್ಟ್ಸ್ ನ ಅಭ್ಯಾಸ ಮಾಡ್ತಿದ್ದ. ಅನುರಾಧ ಸ್ಕೂಲ್ ಹೊರಗಡೆ ನಿಂತು ಫೋನಲ್ಲಿ ಮಾತಾಡ್ತಿದ್ಲು. ಸಿಹಿ ಒಳಗಡೆ ಹೋದವಳು ರೋಹನ್ ಜೊತೆ ಅವಳು ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡ್ಲು. ರೋಹನ್ ಸಿಹಿ ಸ್ಕರ್ಟ್ ನ ಹಾಕೊಂಡ. ಅವನಿಗೆ ಅನ್ಕಂಫರ್ಟಬಲ್ ಫೀಲ್ ಆಯ್ತು. ಶಾರ್ಟ್ ಇದ್ದ ಸ್ಕರ್ಟ್ ನ ಎತ್ಕೊಂಡು ಡಲ್ ಫೇಸ್ ಮಾಡ್ಕೊಂಡು ಆಚೆ ಬಂದ. ಅನುರಾಧ ಫೋನಲ್ಲೇ ಬ್ಯುಸಿ ಇದ್ಲು. ಅವಳು ರೋಹನ್ ಆಡ್ ಬಿಹೇವಿಯರ್ ನ ಗಮನಿಸದೆ ಕಾರಲ್ಲಿ ಕೂರಿಸ್ಕೊಂಡ್ಲು. ಮತ್ತೆ ಅವನನ್ನ ಸ್ಕೂಲ್ಗೆ ಡ್ರಾಪ್ ಮಾಡಿದ್ಲು. ರೋಹನ್ ಕ್ಲಾಸ್ ರೂಮ್ ಒಳಗಡೆ ಎಂಟರ್ ಆದ್ಮೇಲೆ ಆದ್ಯ ಅವನ್ ಪಕ್ಕ ಬಂದು ಕೂತ್ಕೊಂಡು ಹೇಳಿದ್ಲು, ಸಿಹಿ, ಇವತ್ತು ವಿಹಾನ್ ನಿನ್ನ ಸುಮ್ನೆ ಬಿಡಲ್ಲ. ಅವನು ನಿನ್ನ ನಾಯಿ ಹಾಗೆ ಬೊಗಳ್ಸ್ದೆ ಬಿಡಲ್ಲ. ವೇಟ್ ಅಂಡ್ ವಾಚ್ ಸಿಹಿ ಅಂತ ಆದ್ಯ ಅಣಗಿಸಿದ್ಲು. ರೋಹನ್ ಪುಟ್ಟ ಪುಟ್ಟ ಕಣ್ಗಳು ಇನ್ನೂ ಅಗ್ಲವಾದ್ವು. ಅವನು ಅವಳನ್ನ ಆಶ್ಚರ್ಯದಿಂದ ನೋಡ್ದ. ಆದ್ರೆ ಅವನ ಕಣ್ಣಲ್ಲಿ ಕೋಪ ಆಗ್ಲಿ ಬೇಸರ ಆಗ್ಲಿ ಇರ್ಲಿಲ್ಲ. ಅವನು ತುಂಬಾ ತಣ್ಣಗಿದ್ದ. ಸ್ವಲ್ಪ ಸಮಯದ ನಂತರ ಪುಟ್ಟ ಹುಡುಗ ಒಬ್ಬ ತನ್ನ ಬ್ಯಾಗ್ ಸಮೇತ ಹಿಂದ್ಗಡೆ ಬಂದು ರೋಹನ್ ಪಕ್ಕ ಕೂತ್ಕೊಂಡ. ಅವನು ತನ್ನ ಬ್ಯಾಗಿಂದ ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ವರ್ಕ್ ಶೀಟ್ಸ್ ನ ತೆಗೆದು ಗುಡ್ ಮಾರ್ನಿಂಗ್ ಸಿಹಿ ಅಂತ ಅಂದ. ರೋಹನ್ ಕೂಲಾಗಿ ಅವನ ಕಡೆ ನೋಡ್ದ. ಏನೂ ಹೇಳ್ದೆ ಅವನನ್ನೇ ಕಣ್ಣಗಲ್ಸಿ ನೋಡ್ದ. ಸಿಹಿ ಹೇಳ್ದ ಹ್ಯಾಂಡ್ಸಮ್ ಬಾಯ್ ನೀಲ್ ಅಂದ್ರೆ ಇವನೇ ಇರಬೇಕು ಅಂತ ರೋಹನ್ ಗೆಸ್ ಮಾಡ್ದ. ನೀಲ್ ತುಂಬಾ ತೆಳ್ಳಗಿದ್ದ. ಅವನ ಬಣ್ಣ ಮಾತ್ರ ತುಂಬಾ ಚೆನ್ನಾಗಿತ್ತು. ಒಳ್ಳೆ ಪಿಂಕಿಶ್ ಆಪಲ್ ತರ ಇದ್ದ ಸಿಹಿಗೆ ಈ ಬಿಳಿ ಜಿರಳೆ ಹೇಗ್ ಸುಂದರವಾಗಿ ಕಾಣಿಸಿದ್ನೋ ಅಂತ ರೋಹನ್ಗೆ ನಗು ಬಂತು. ಅವನು ನೀಲ್ ಕೈಯಲ್ಲಿದ್ದ ಮ್ಯಾಥಮೆಟಿಕಲ್ ಬುಕ್ ನೋಡಿ ರೋಹನ್ ಕೇಳ್ದ, ನೀನು ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ತುಂಬಾ ಚೆನ್ನಾಗಿ ಮಾಡ್ತೀಯ ಅಂತ ಕೇಳ್ದೆ, ನಿಜನಾ? ಹಾಗಂತ ನಾನು ಅಂದ್ಕೊಂಡಿದ್ದೀನಿ ಸಿಹಿ ಅಂತ ನೀಲ್ ರಿಪ್ಲೈ ಮಾಡ್ದ.
ರೋಹನ್ ತನ್ನ ಸ್ಕೂಲ್ ಬ್ಯಾಗಿಂದ ಒಂದಷ್ಟು ವರ್ಕ್ ಶೀಟ್ ತೆಗೆದು, ನೀನಿದ್ನ ಸಾಲ್ವ್ ಮಾಡ್ತೀಯಾ ಅಂತ ಕೇಳ್ದ. ನೀಲ್ ಕಣ್ಣು ಆಶ್ಚರ್ಯದಿಂದ ಹೊಳಿತಿದ್ವು. ನೀಲ್ ಬೆಚ್ಚು ಬಿದ್ದ. ರೋಹನ್ ಕೈಯಿಂದ ವರ್ಕ್ ಶೀಟ್ ತಗೊಂಡು ನೋಡ್ದ. ಅದನ್ನ ನೋಡಿ ನೀಲ್ ಸರ್ಪ್ರೈಸ್ ಆಗಿ, ನಂಗಿದೆಲ್ಲ ಸಾಲ್ವ್ ಮಾಡೋಕ್ ಬರಲ್ಲ ಅಂತ ಅಂದ. ಹೌ ಸ್ಟುಪಿಡ್ ಹಿ ಈಸ್ ಅಂತ ಅಂದ್ಕೊಂಡ ರೋಹನ್. ತಾನು ಸಿಹಿ ಹಾಗೆ ಮಾತಾಡ್ಬೇಕು ಅಂತ ನೆನ್ಪು ಮಾಡ್ಕೊಂಡ. ಆದ್ರೂ ಅವನಿಗೆ ನೀಲ್ ವರ್ಕ್ ಶೀಟ್ ನೋಡಿ ಸಮಾಧಾನ ಆಗ್ಲಿಲ್ಲ. ಆಕ್ಚುಲಿ ನಾನು ಈ ಸಮ್ನ 1 ವರ್ಷದ ಹಿಂದೆ ಸಾಲ್ವ್ ಮಾಡಿದ್ದೀನಿ ಅಂತ ರೋಹನ್ ಹೇಳ್ದ. ನೀನಿಂದ ಸಾಲ್ವ್ ಮಾಡಿದ್ಮೇಲೆ ನನ್ ಪಕ್ಕ ಬಂದು ಕೂತ್ಕೋ. ಅಲ್ಲಿವರೆಗೂ ನೀನ್ ನನ್ ಜೊತೆ ಕೂತ್ಕೊಳ್ಳೋ ಹಾಗಿಲ್ಲ. ನಾನು ಬುದ್ಧಿವಂತರ ಜೊತೆ ಮಾತ್ರ ಫ್ರೆಂಡ್ಶಿಪ್ ಮಾಡ್ಕೊಳ್ಳೋದು. ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ರೋಹನ್ ಅಂದ. ನೀಲ್ಗೆ ಶಾಕ್ ಆಯ್ತು. ಸಿಹಿ ನಿನ್ನೆ ತಾನೇ ಅವನನ್ನ ಬೆಸ್ಟ್ ಫ್ರೆಂಡ್ ಆಗಿ ಚೂಸ್ ಮಾಡ್ಕೊಂಡಿದ್ಲು. ಅವರಿಬ್ರು ಫ್ರೆಂಡ್ಶಿಪ್ ಸ್ಟ್ರಾಂಗ್ ಆಗೋಕ್ಕೂ ಮೊದ್ಲೇ ಮತ್ತೆ ಸಿಹಿ ಅವನನ್ನ ರಿಜೆಕ್ಟ್ ಮಾಡಿದ್ಲು. ಈ ನೀಲ್ ಎಷ್ಟು ಸ್ಟುಪಿಡ್. ಮ್ಯಾಥಮೆಟಿಕಲ್ ಒಲಿಂಪಿಯಾಡ್ ಅಲ್ಲಿ ಸೂಪರ್ ಬಿದ್ದೀನಿ ಅಂತ ಹೇಳಿ ಸಿಹಿಗೆ ಮೋಸ ಮಾಡಿದಾನಲ್ಲ ಇವನು ಅವಳ ಫ್ರೆಂಡ್ ಆಗೋಕೆ ಯಾವ್ದೇ ಯೋಗ್ಯತೆ ಇಲ್ಲ ಅಂತ ರೋಹನ್ ಡಿಸೈಡ್ ಮಾಡಿದ. ನೀಲ್ಗೆ ಸಿಹಿಯ ಮುದ್ದು ಮಾತುಗಳು, ಕೂಲ್ ಆದ ಬಿಹೇವಿಯರ್ ಇಷ್ಟ ಆಗಿತ್ತು. ಅವಳ ಫ್ರೆಂಡ್ಶಿಪ್ ನ ಬಿಟ್ಕೊಳ್ಳೋಕೆ ಅವನಿಗೆ ಇಷ್ಟ ಇರ್ಲಿಲ್ಲ. ಅವನು ಆ ಸಮ್ಸ್ ಬಿಡ್ಸೋಕೆ ಸಿಹಿ ಹೆಲ್ಪ್ ತಗೋಬೇಕು ಅನ್ಕೊಂಡ. ಆದ್ರೆ ಅವಳ ಮುಖದಲ್ಲಿ ಸೀರಿಯಸ್ನೆಸ್ ಬಿಟ್ರೆ ಬೇರೆ ಎಕ್ಸ್ಪ್ರೆಷನ್ ಇಲ್ದಿರೋದ್ ನೋಡಿ ಅವನು ತಲೆ ತಗ್ಸ್ದ. ಕಿಂಡರ್ಗಾರ್ಟನ್ ಟೈಮ್ ಟೇಬಲ್ ಅಂತೆ ಮಾರ್ನಿಂಗ್ 10 ಗಂಟೆ ಬ್ರೇಕ್ ಇತ್ತು. ಆ ಟೈಮಲ್ಲಿ ರೋಹನ್ ತನ್ನ ಅನ್ಕಂಫರ್ಟ್ ಡ್ರೆಸ್ ಎಳ್ಕೊಂಡು ಬಾತ್ರೂಮ್ಗೆ ಹೋಗ್ಬೇಕು ಅಂದ್ಕೊಂಡಿದ್ದ. ಎಲ್ರೂ ಆಟ ಆಡ್ತಿರೋದನ್ನ ಗಮನಿಸಿ ಅವನು ಬಾಯ್ಸ್ ಟಾಯ್ಲೆಟ್ ರೂಮ್ಗೆ ಹೋಗಿದ್ದ. ಸಡನ್ ಆಗಿ ಅವನ ಹಿಂದೆ ವಿಹಾನ್ ತನ್ನನ್ನೇ ಗುರಾಯಿಸ್ತಾ ನಿಂತಿದ್ದಾನೆ ಅನ್ನೋದು ಗೊತ್ತಾಗಿ ರೋಹನ್ ಗಾಬರಿ ಆದ. ಅರೆ ಸಿಹಿ, ಯು ಆರ್ ಅಮೇಜಿಂಗ್. ನೀನು ನಿಜವಾಗ್ಲೂ ಹುಡುಗಾಗಿ ಬದ್ಲಾಗ್ಬಿಟ್ಟಿದೀಯಾ ಅಂತ ಕೇಳ್ದ. ರೋಹನ್ ಆನ್ಸರ್ ಮಾಡ್ದ, ಎಸ್ ಅಂತ ಲೋ ವಾಯ್ಸ್ ಅಲ್ಲಿ ರಿಪ್ಲೈ ಮಾಡ್ದ. ವಿಹಾನ್ ಚಿಕ್ಕ ಹುಡುಗ. ಅವನ್ ಯೋಚನೆಗಳು ತುಂಬಾ ದೊಡ್ಡದಾಗೇನೂ ಇರ್ಲಿಲ್ಲ. ಅವನ್ ಕಣ್ಮುಂದೆ ಇದ್ದದನ್ನ ಅವನ್ ಈಸಿಯಾಗಿ ಒಪ್ಕೊಂಡ್ಬಿಡ್ತಿದ್ದ. ನಮ್ ಮಮ್ಮಿ ಹೇಳ್ತಿದ್ದು ತಪ್ಪು ಅನಿಸ್ತಿದೆ. ಮಮ್ಮಿಗೆ ಗೊತ್ತಿಲ್ಲ. ಹುಡುಗಿ ಹುಡ್ಗಾನೂ ಆಗ್ಬಹುದು, ಹುಡ್ಗ ಹುಡುಗಿನೂ ಆಗ್ಬಹುದು. ವಾವ್, ಗ್ರೇಟ್ ಸಿಹಿ. ನಾನ್ ನಿನ್ನ ಬಾಸ್ ಅಂತ ಒಪ್ಕೋತೀನಿ. ಇವತ್ತಿಂದ ನೀನೇ ನನ್ ಬಾಸ್ ಅಂತ ಖುಷಿಯಿಂದ ಹೇಳ್ದ. ರೋಹನ್ಗೆ ಸಿಹಿ ಮಾಡಿದ ಚಾಲೆಂಜ್ ಖಂಡಿತ ಗೊತ್ತಿರ್ಲಿಲ್ಲ. ಅವನು ಸ್ಪೀಚ್ಲೆಸ್ ಆಗಿ ನಿಂತಿದ್ದ. ವಿಹಾನ್ ಮೆಂಟಲಿ ಸ್ಟ್ರಾಂಗ್ ಇಲ್ಲ, ಅವನಿಗೇನೋ ಸಮಸ್ಯೆ ಇರಬಹುದು ಅಂತ ರೋಹನ್ ಗೆಸ್ ಮಾಡ್ದ. ಬ್ರೇಕ್ ಟೈಮ್ ನಂತರ ವಿಹಾನ್ ಸಿಹಿ ಸುತ್ತಾನೆ ಸುತ್ತಾಡ್ತಿರೋ ನೋಡಿ ಆದ್ಯಾ ಕೂಡ ಸರ್ಪ್ರೈಸ್ ಆಗಿದ್ಲು. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ. ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ.